ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಇದೀಗ ಮೊದಲು ಯಾವ ಅಭ್ಯರ್ಥಿ ಫೈನಲ್ಗೆ ಹೋಗ್ತಾನೆ ಅನ್ನುವಂಥ ಕುತೂಹಲ, ಅಂದರೆ ಟಾಪ್ 6 ಕಂಟೆಂಟ್ನ ಮೊದಲ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಅದಕ್ಕೆ ತಕ್ಕದಾದಂತೆ ನಾವು ಕೂಡ ಕಳೆದ 2 ಗಂಟೆ ಹಿಂದೆ ಒಂದು ವಿಡಿಯೋನ ಮಾಡಿದ್ವಿ ಮತ್ತು ಅದರಲ್ಲಿ ತಿಳಿಸಿದ್ವಿ ಯಾರು ಹೋಗ್ತಾರೆ, ಟಾಪ್ 6 ಕಂಟೆಂಟ್ನ ಮೊದಲ ವ್ಯಕ್ತಿ ಯಾರಾಗ್ತಾರೆ ಅನ್ನೋದನ್ನು ಕೂಡ ನಾವು ತಿಳಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟಂಥ ಈ ಪ್ರೋಮೋ, ಆ ಆಟದ ಬಗ್ಗಿನ ಪ್ರೋಮೋ ಇದೀಗ ಬಿಗ್ ಬಾಸ್ ತಂಡ ಹಂಚಿಕೊಂಡಿದೆ. ತುಂಬ ಸಖತ್ತಾಗಿದೆ, ತುಂಬ ಅಚ್ಚರಿಯಾಗಿದೆ, ತುಂಬ ಡೇಂಜರಸ್ ಇದೆ ಮತ್ತು ತುಂಬ ಅಚ್ಚರಿಯಾಗುವಂಥ ಒಂದು ಟಾಸ್ಕನ್ನು ಕೊಟ್ಟು ಆ ಟಾಸ್ಕಲ್ಲಿ ಆಡಿಸಿ ಇದೀಗ ಒಬ್ಬ ಅಭ್ಯರ್ಥಿಯನ್ನು ಟಾಪ್ 6 ಕಂಟೆಂಟರ್ನಲ್ಲಿ ಹೋಗಿ ಸೇರುವಂತೆ ಮಾಡಿದೆ. ಹಾಗಾದರೆ ಬಿಗ್ ಬಾಸ್ ಹಂಚಿಕೊಂಡಂಥ ಪ್ರೋಮೋ ಒಂದ್ಸಲ ನೋಡ್ಕೊಂಡು ಬರೋದಾದರೆ, ಟಿಕೆಟ್ ಟು ಟಾಪ್ 6 ಟಾಸ್ಕ್ ನೀಡುತ್ತಿದ್ದಾರೆ. ಈ ಟವರ್ ಅನ್ನು ಹತ್ತಲು ಕಾರ್ವೆ ಕೋಲುಗಳನ್ನು ಸ್ವಿಮ್ಮಿಂಗ್ ಪೂಲ್ ಒಳಗಿಂದ ಆಡುವ ಪ್ರತಿ ಕಂಟೆಂಡರ್ನ ಬೆಂಬಲಿಗ ಒಂದೊಂದಾಗಿ ತಂದು ಆಯಾತಾಕಾರದ ಒಳಗೆ ಇಡಬೇಕು. ಕಂಟೆಂಡರ್ ಒಂದಾದ ನಂತರ ಒಂದರಂತೆ ನಿರ್ಮಿಸುತ್ತಾ ಟವರ್ ಅನ್ನು ಏರಿ ಶಿಖರದಲ್ಲಿ ನಿಂತು ಜೈ ಬಿಗ್ ಬಾಸ್ ಎಂದು ಘೋಷಣೆ ಕೂಗಬೇಕು. ಬಿಗ್ ಬಾಸ್ ಇಂದು ರಾತ್ರಿ ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಹಂಚಿಕೊಂಡಂಥ ಪ್ರೋಮೋ ಇದೆಯಲ್ಲ, ಅದು ಭಾರಿ ಡೇಂಜರಸ್ ಆಗಿದೆ, ಭಾರಿ ಕುತೂಹಲ ಆಗಿದೆ ಮತ್ತು ನಮಗೊಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 4 ಫೈನಲ್ ಕಂಟೆಸ್ಟೆಂಟ್ಗಳು ಅಂದರೆ ಧನುಷ್, ಕಾವ್ಯ, ಧ್ರುವಂತ್ ಮತ್ತು ರಘುವಣ್ಣ ಇವು ಈ 4 ಅಭ್ಯರ್ಥಿಗಳು ಫೈನಲ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದರು. ಅದಾದ ನಂತರ ಅವರಿಬ್ಬರ ಮುಖಾಂತರ ಒಂದು ಟಾಸ್ಕನ್ನು ಆಡಿಸಿ ಆ ಒಬ್ಬ ವ್ಯಕ್ತಿಯನ್ನು ಟಾಪ್ 6 ಕಂಟೆಂಟರ್ನ ಮೊದಲ ಅಭ್ಯರ್ಥಿ ಅನ್ನುವಂಥ ಘೋಷಣೆ ಇದೀಗ ಆಗಿದೆ. ಜೊತೆಗೆ ಆ ಒಂದು ಟಾಸ್ಕ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ 4 ದೊಡ್ಡ ಪೋಲ್ಗಳಿವೆ. 4 ದೊಡ್ಡ ಪೋಲ್ಗಳ ಮುಖಾಂತರ ಆ ಪೋಲ್ಗೆ ಅಡ್ಡವಾಗಿ ರಾಡನ್ನು ಹಾಕಿ ಮತ್ತೊಂದು ಪೋಲನ್ನು ಹಾಕಿ ಆ ಪೋಲನ್ನು ಹೊತ್ತ ಹೋಗಿ ಮೇಲೆ ಯಾರು ರೀಚ್ ಆಗ್ತಾರಲ್ಲ, ಆ ರೀಚ್ ಆದಂಥ ವ್ಯಕ್ತಿ, ಬೇಗ ರೀಚ್ ಆದಂಥ ವ್ಯಕ್ತಿ ಫೈನಲ್ ಟಾಪ್ 6 ಕಂಟೆಂಟರ್ನ ಮೊದಲ ಅಭ್ಯರ್ಥಿ ಎನ್ನುವುದು ಘೋಷಣೆಯಾಗಿದೆ. ಈ ಮುಖಾಂತರ ಹೇಳೋದಾದರೆ ಧನುಷ್ ಅವರಿಗೆ ಒಬ್ಬರು ಸಪೋರ್ಟ್ ಮಾಡ್ತಾರೆ, ರಾಶಿಕಾ ಸಪೋರ್ಟ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ಪ್ರೋಮೋದಲ್ಲಿ, ಕರೆಕ್ಟಾಗಿ ಅಬ್ಸರ್ವ್ ಗೊತ್ತಾಗುತ್ತೆ. ಧನುಷ್ ಅವರಿಗೆ ರಾಶಿಕಾ ಸಪೋರ್ಟ್ ಮಾಡಿದ್ರು, ಕಾವ್ಯ ಅವರಿಗೆ ಆ್ಯಸ್ ಯೂಸ್ವಲ್ ಗಿಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಕಾವ್ಯನಿಗೆ ಗಿಲ್ಲಿ ಸಪೋರ್ಟ್ ಮಾಡಿದಂಥದ್ದಾಗಿರ್ಬೋದು, ಮಾತುಕತೆ ಆಗಿರ್ಬೋದು, ಎಲ್ಲವೂ ಕೂಡ ಕಟ್ ಮಾಡ್ತಿದೆ. ಅದರ ಉದ್ದೇಶ ಬೇರೆ ಇರ್ಬೋದು, ಯಾಕಂದರೆ ಬೇರೆ ಇಬ್ಬರನ್ನು ಕೂಡ ಸಪ್ರೇಟಾಗಿ ಪೋರ್ಟ್ರೇ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಜಾಸ್ತಿ ತೋರಿಸ್ತಿಲ್ಲ. ಆದರೆ ಪ್ರೋಮೋದಲ್ಲಿ ಒಂದು ಸ್ಮಾಲ್ ಆಗಿ ನಾವು ಕ್ಯಾಪ್ಚರ್ ಮಾಡಿದಾಗ ಗೊತ್ತಾಗುತ್ತೆ ಧನುಷ್ ಅವರಿಗೆ ರಾಶಿಕಾ ಸಪೋರ್ಟ್ ಮಾಡ್ತಿದ್ರೆ, ಕಾವ್ಯ ಅವರಿಗೆ ಗಿಲ್ಲಿ ಸಪೋರ್ಟ್ ಮಾಡ್ತಾ ಇರುವಂಥ ಒಂದು ಕ್ಲಿಪ್ ಗೊತ್ತಾಗುತ್ತೆ. ಜೊತೆಗೆ ಅಶ್ವಿನಿ ಅವರಿಗೆ ಆ್ಯಸ್ ಯೂಸ್ವಲ್ ಧ್ರುವಂತ್ ಸಪೋರ್ಟ್ ಮಾಡಿದರೆ ಮತ್ತು ರಘುವಣ್ಣಗೆ ನನ್ ಅದರ್ ದೆನ್ ರಕ್ಷಿತಾ ಶೆಟ್ಟಿ ಅವರು ಸಪೋರ್ಟ್ ಮಾಡಿದರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಂತ ವಿಚಾರ ಅಂದರೆ, ಯಾರು ಮೊದಲು ಹೋಗಿ ಆ ಪೋಲ್ಗಳ ಮೇಲೆ ಅಡ್ಡದಾಗಿ ಒಂದು ಪೋಲನ್ನು ಹಾಕಿ ಏಣಿ ಥರ ಮಾಡಿ ಅದಾದ ನಂತರ ಬೇಗ ರೀಚ್ ಆಗ್ತಾರಲ್ಲ, ಆ ರೀಚ್ ಆದ ಮೊದಲ ಒಂದು ಅಭ್ಯರ್ಥಿ ಘೋಷಣೆ ಮಾಡುವಂಥದ್ದು ರಾಶಿಕಾ ಅವ್ರ ಹತ್ರ ಇರುತ್ತೆ ಅಧಿಕಾರ, ಅದು ಉಸ್ತುವಾರಿಯಾಗಿರ್ತಾರೆ. ಮತ್ತು ಅದರ ಟೈಮರ್ ಕೂಡ ರಕ್ಷಿತಾ ಶೆಟ್ಟಿ ಅವರು ಇರುತ್ತೆ. ಈ ಹಿಂದೆ ಲಾಸ್ಟ್ ಸೀಸನ್ ನೋಡಿದಾಗ ಇಂಥದ್ದೇ ಒಂದು ಟಾಸ್ಕ್ ಕೊಟ್ಟಾಗ ಹನುಮಂತ್ ಅವರು ಗೆಲ್ತಾರೆ ಮತ್ತು ಫೈನಲಿಸ್ಟ್ ಆಗ್ತಾರೆ. ಆ ಒಂದು ಟಾಸ್ಕ್ನ ಟೈಮರ್ ಚೈತ್ರ ಅವ್ರ ಹತ್ರ ಇತ್ತು. ಹಾಗಾಗಿ ಆಗ ಚೈತ್ರ ಆಟ ಆಡಿದ್ರು, ಟೈಮರ್ ಕೊಟ್ಟಿದ್ರು. ಜೊತೆಗೆ ಈಗ ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಟೈಮರ್ ಇದೆ, ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅತ್ಯಂತ ಭರ್ಜರಿಯಾದಂಥ ಒಂದು ಪ್ರೋಮೋ, ಅತ್ಯಂತ ಒಂದು ಕಷ್ಟದಾಯಕವಾದಂಥ ಪ್ರೋಮೋ. ಅದರಲ್ಲೂ ಅಶ್ವಿನಿ ಗೌಡ ಅವರು ಇನ್ನೇನು ಹೊತ್ತೇ ಬಿಟ್ಟರು, ರೀಚ್ ಆಗಿ ಬಿಟ್ಟರು ಅನ್ನೋ ಹಂತದಲ್ಲಿ ಒಂದು ಪೋಲ್ ಕ್ರಾಸ್ ಆಗಿ ಕಳಿಸಿ ಕೆಳಗೆ ಬೀಳ್ತಾರೆ. ಆದರೆ ಅಲ್ಲಿ ಡೇಂಜರಸ್ ಆಗುವಂಥದ್ದು ಯಾವುದ್ರೂ ಇಲ್ಲ, ಯಾಕಂದರೆ ಅವ್ರು ಎಲ್ಲರೂ ಕೂಡ ಸೇಫ್ಟಿ ರೂಪನ್ನು ಹಾಕಿರ್ತಾರೆ. ಒಂದು ವೇಳೆ ಬಿದ್ದರೂ ಕೂಡ ಅವರು ಕೆಳಗೆ ಬೀಳಲ್ಲ, ಸಡನ್ನಾಗಿ ಬೀಳಲ್ಲ, ಅದು ರೋಪ್ ಮುಖಾಂತರ ತೇಲಾಡ್ತಿರ್ತಾರೆ. ಇಂಥ ಒಂದು ಟಾಸ್ಕ್ ಇದೆಯಲ್ಲ, ಇಂಥ ಒಂದು ಟಾಸ್ಕನ್ನು ಅತ್ಯಂತ ಅಚ್ಚರಿಯಾಗಿ ಅದ್ಧೂರಿಯಾಗಿ ಆಡಿದ್ದಾರೆ. ಜೊತೆಗೆ ಈ ಟಾಸ್ಕನ್ನು ಗೆದ್ದವರು ಟಾಪ್ 6 ಕಂಟೆಂಡರ್ನ ಮೊದಲ ಸ್ಪರ್ಧಿಯಾಗಿರ್ತಾರೆ. ಮತ್ತು ಅವರು ಆರಾಮಾಗಿ 10 ಡೇಸ್ ಅಂದರೆ ಈಗ ಇವತ್ತು 8-18 ತನಕ ಆರಾಮಾಗಿ ಜಾಲಿ ಆಗಿರ್ಬೋದು. ಏನು ಗೆಲ್ತೆಯೋ ಸೋಲ್ತೆ ಅಷ್ಟೊಂದು ಇರಬೇಕು ಬಿಟ್ಟೆ ನಾರ್ಮಲಿ ಟಾಸ್ಕ್ ಇರಲ್ಲ, ಅಥವಾ ಎಲಿಮಿನೇಷನ್ ಭೀತಿ ಇರಲ್ಲ. ಟಾಸ್ಕ್ ಇದ್ರೂ ಕೂಡ ಅದು ಅಡ್ವಾಂಟೇಜ್ ಆಗಿ ತೊಗೊಳ್ಬೋದು, ನಾನು ಆಡಿದ್ದೆ ಆಟ ಅನ್ಬೋದು, ಮಿಕ್ಕಿದವ್ರ ಮೇಲೇನು ಒತ್ತಡ ಇರ್ಬೋದು. ಜೊತೆಗೆ ಈ ನನ್ನ 10 ದಿನಗಳ ಅವಧಿಯನ್ನು ಓಟಾಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಇದೀಗ ಆ 4ರಲ್ಲಿ ಅತ್ಯಂತ ವೇಗವಾಗಿ ಮತ್ತು ಬೇಗ ಗುರಿಯನ್ನು ತಲುಪಿದವರು ಧನುಷ್ ಅವರು. ಹಾಗಾಗಿ ಧನುಷ್ ಅವರು ಈಗ ಟಾಪ್ 6 ಕಂಟೆಂಟರ್ನ ಮೊದಲ ಸ್ಪರ್ಧಿಯಾಗಿ ಫೈನಲ್ ರೀಚ್ ಆಗಿದ್ದಾರೆ. ಅವರಿಗೆ ಎಲಿಮಿನೇಷನ್ ಇರಲ್ಲ, ಅವರು ಕ್ಯಾಪ್ಟನ್ ಕೂಡ ಆಗಿದ್ರು. ಹಾಗಾಗಿ ನಮ್ಮ ಕಡೆಯಿಂದ ಮೊದಲು ಫೈನಲ್ ತಲುಪಿದಂಥ ಧನುಷ್ ಅವರಿಗೆ ಕಾಂಗ್ರೆಟ್ಸ್ ಅಂದರೆ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಜೊತೆಗೆ ನಿನ್ನೆಯಿಂದ ನಡ್ಕೊಂಡು ಬಂದಂಥ ಈ ಟಾಸ್ಕ್ನಲ್ಲಿ ಯಾರ್ಯಾರು ಯಾವ ಗೆದ್ರು ಎನ್ನುವುದನ್ನು ನೋಡ್ತಾ ಇದ್ರೆ, ಆ್ಯಸ್ ಯೂಶುವಲ್ ಧನುಷ್ ಅವರು ಒಂದು ಹಂತಕ್ಕೆ ನಂಬರ್ 1 ಕಂಟೆಸ್ಟೆಂಟ್ ಅಂದರೆ ಒಂದು
ಕ್ಯಾಪ್ಟನ್ ಆದ ಕಾರಣಕ್ಕೆ ಅವರಿಗೆ ಟಾಸ್ಕ್ ಇರಲಿಲ್ಲ. ಅವರು ನೇರವಾಗಿ ಈ ಆಟವನ್ನು ಆಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ರು. ಅದಾದ ನಂತರ ನಿನ್ನೆ ಬೆಳಗ್ಗೆ ಆದ ಆಟದಲ್ಲಿ ಮತ್ತು ಒಂದು ವಿನ್ನಲ್ಲಿ ಕಾವ್ಯ ಕೂಡ ನಂಬರ್ 2 ಇದ್ರು. ಅಂದರೆ ಮತ್ತೊಬ್ಬ ಸ್ಪರ್ಧೆ ಟಾಪ್ 6 ಕಂಟೆಂಡರ್ನ ಆ ಫೈನಲ್ ಟಾಸ್ಕ್ ಆಡ್ಲಿಕ್ಕೆ ಆಯ್ಕೆಯಾಗಿದ್ರು. ಅದಾದ ನಂತರ ಇವತ್ತು ಬೆಳಿಗ್ಗೆ ಒಂದು ಟಾಸ್ಕನ್ನು ಈ ಬರಹ ಎಂಥ ಗೋರೆ ಅನ್ನುವಂಥ ಒಂದು ಕನ್ನಡ ಟಾಸ್ಕನ್ನು ಧ್ರುವಂತ್ ಮತ್ತು ಅಶ್ವಿನಿ ಅವರು ಆಡ್ತಾರೆ. ಆ ಟಾಸ್ಕಲ್ಲಿ ಅಶ್ವಿನಿ ಅವರು ಗೆಲ್ತಾರೆ ಮತ್ತು ಅಶ್ವಿನಿ ಗೆದ್ದ ನಂತರ ಟಾಪ್ 6 ಕಂಟೆಂಡರ್ನ ಆ 4 ಜನರ ಪೈಕಿ ಒಬ್ಬರು ಆಗ್ತಾರೆ. ಅವರು ಕೂಡ ಇವತ್ತು ಬೆಳಗ್ಗೆ ಒಂದು ಟಾಸ್ಕ್ ಇದ್ದು ಅದ ನಂತರ ಇವತ್ತು ಅಶ್ವಿನಿ ಅವ್ರ ಜೊತೆ ಸೋತಂತ ಧ್ರುವಂತ್ ಮತ್ತು ಆ ಕಡೆ ರಕ್ಷಿತಾ ಅವರಿಂದ ರಕ್ಷಿತಾ ಅವರು ಸೆಲ್ಫ್ ರಿಟೈರ್ಮೆಂಟ್ ತೆಗೆದುಕೊಂಡ ಕಾರಣಕ್ಕಾಗಿ ರಘು ಮತ್ತು ಧ್ರುವಂತ್ ಅವರು ಆಡ್ತಾರೆ, ಒಂದು ಟಾಸ್ಕನ್ನು ಆಡ್ತಾರೆ. ಆದರೆ ಟಾಸ್ಕ್ ಯಾವುದನ್ನು ಗೊತ್ತಾಗ್ತಿಲ್ಲ. ಅವರಿಬ್ಬರ ಮಧ್ಯೆ ನಡೆದಂಥ ಟಾಸ್ಕ್ನಲ್ಲಿ ರಘು ಅಣ್ಣ ಅವ್ರು ಗೆದ್ದಿರ್ತಾರೆ. ಹಾಗಾಗಿ ಒಂದು ಕಡೆ ಧನುಷ್, ಒಂದು ಕಡೆ ಅಶ್ವಿನಿ, ಒಂದು ಕಡೆ ಕಾವ್ಯ, ಮತ್ತೊಂದು ಕಡೆ ರಘು ಅಣ್ಣವರು ಈ ಫೈನಲ್ಸ್ ಅಂದರೆ ಟಾಪ್ 6 ಕಂಟೆಂಡರ್ನ ಮೊದಲ ಅಭ್ಯರ್ಥಿ ಆಯ್ಕೆಗಿರುವಂಥ 4 ಸ್ಪರ್ಧಿಗಳು ಆಗ್ತಾರೆ. ಅದಾದ ನಂತರ ಇವತ್ತು ಭರ್ಜರಿಯಾಗಿ ಆ ಸೆಟ್ಟನ್ನು ಹಾಕ್ತಾರೆ. ಆ ಸೆಟ್ಟನ್ನು ನೋಡಿಕೊಳ್ಳಿ ಒಂಥರ ಖುಷಿ ಆಗುತ್ತೆ ನೋಡಿ. 4 ದೊಡ್ಡ ಭೀಮ್ ಥರ ಕಬ್ಬಿಣದ ರಾಡ್ಗಳಿರುತ್ತೆ, ಅದರ ಮಧ್ಯೆ ಒಂದು ಪೋಲನ್ನು ಹಾಕಿ ಏಣಿ ಥರ ಮಾಡಿ ಅದನ್ನು ಹಂತ ಹಂತವಾಗಿ ಹತ್ತ ಆ ಮೇಲೆ ಇರುವಂಥ ಒಂದು ಟಾಸ್ಕ್ ಆಗಿರುತ್ತೆ. ಟಾಸ್ಕ್ ಭರ್ಜರಿಯಾಗಿದೆ, ಸಾಹಸಮಯವಾಗಿದೆ, ರೋಮಾಂಚನಕಾರಿಯಾಗಿದೆ ಮತ್ತು ಇಂಥ ಒಂದು ಟಾಸ್ಕ್ ಇದ್ದಿಲ್ಲ, ಅದು ಆ್ಯಕ್ಚುಯಲ್ ಟಾಸ್ಕ್ ಅಂತ ಹೇಳ್ಬೋದು. ಯಾವುದೋ ಒಂದು ಬುಟ್ಟಿಯಲ್ಲಿ ಕಲಿಸೋದು, ಯಾವುದೋ ಒಂದು ಬಾಲನ್ನು ಹಾಕೋದು, ಯಾವುದೋ ಒಂದು ಏನೋ ಚಿಕ್ಕ ಪುಟ್ಟ ಟಾಸ್ಕ್ ಅದು ಈ ಅಂಗನವಾಡಿಯಲ್ಲಿ ಆಡ್ತಾರಲ್ಲ ಅಂಥ ಒಂದು ಆಟದ ವೈಖರಿಯನ್ನು ಆಡಿದ. ಇದು ನಿಜವಾಗಿಯೂ ಕೂಡ ಅದರಲ್ಲೂ ಅಶ್ವಿನಿ ಅವರು 40+ ಏಜಲ್ಲೂ ಕೂಡ ಅವ್ರು ಆಡಿದಂಥ ರೀತಿ ಇದೆಯಲ್ಲ, ಹತ್ತಾರೆ ಇನ್ನೇನು ಹತ್ತುತ್ತಾರೆ ಅನ್ನುವಾಗ ಪೋಲ್ ಜಾರಿ ಕೆಳಗೆ ಬೀಳುವಂಥ ಪರಿಸ್ಥಿತಿ ಬಂತು. ಆಗ ಅವ್ರ ರಿಯಾಕ್ಷನ್ ನೋಡಬೇಕಿತ್ತು. ಅಂದರೆ ರಾಶಿಕಾ ಅವ್ರ ರಿಯಾಕ್ಷನ್ ಆಗಿರ್ಬೋದು. ರಾಶಿಕಾ ಅವ್ರ ರಿಯಾಕ್ಷನ್ ಕೊಡ್ತಾಯಿದ್ರು, ಅಯ್ಯೋ ನಾನು ಸ್ಲಿಮ್ ಆಗಿದ್ದೆ, ನಾನು ಫಿಟ್ ಆಗಿದ್ದೆ, ಆರಾಮ ಆಡ್ಬೋದಿತ್ತಲ್ಲ, ನನ್ನ ಜಸ್ಟ್ ಮಿಸ್ ಆಯಿತು, ನಾನು ಟಾಪ್ 6 ಕಂಟೆಂಡರ್ನ ಮೊದಲ ಸ್ಪರ್ಧಿ ಆಗೇ ಆಗ್ತಿದ್ದೆ ಅನ್ನುವಂಥ ಒಂದು ಆಸೆ ಅವ್ರ ಹತ್ರ ಇತ್ತು. ಜೊತೆಗೆ ರಕ್ಷಿತಾ ಶೆಟ್ಟಿ ಪದೇ ಹೆದರ್ತಾ ಇದ್ರು. ಗಿಲ್ಲಿಯರ್ ಆ್ಯಸ್ ಯೂಶುವಲ್ ಅವರು ತಲೆನೇ ಕೇಳಿಸ್ಕೊಳ್ತಿಲ್ಲ ಯಾವುದಕ್ಕೂ. ಅವ್ರಿಗೆ ಗೊತ್ತುಂಟು ನಾನು ಯಾವ ಥರ ಆಡಬೇಕಂತ. ರಘು ಅಣ್ಣನವರು ಬಾಡಿ ಸ್ವಲ್ಪ ಹೆವಿ ಆದ್ದರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇಲ್ಲಿ ಧನುಷ್ ಅವರು ಟಾಸ್ಕ್ ಮಾಸ್ಟರ್, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ತನ್ನ ಟಾಸ್ಕನ್ನು ಆಡ್ತಾರೆ. ಮತ್ತು ಟಾಸ್ಕದ ವಿಚಾರ ಬಂದಾಗ ಧನುಷ್ ಅವರು ಈಸ್ ಎ ನಂಬರ್ 1 ಫ್ರಮ್ ದ ಸ್ಟಾರ್ಟಿಂಗ್ ಡೇಸ್. ಅಲ್ಲಿಂದ ಇಲ್ಲೇ ತನಕ ಕೂಡ ಅವರು ಟಿಲ್ ಟುಡೇ ಅವರು ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು. ಅವರಿಗೆ ಅದನ್ನು ವೋಟಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನೋದು ಬಿಟ್ಟರೆ ಒಂದು ರೂಲ್ಸು ನಿಯಮ ಅಂತ ಕೂಡಲೇ ಅವ್ರು ಮಾಡ್ತಾರೆ. ವಿನ್ ಆದರೂ ಕೂಡ ಅವರನ್ನು ಅಂದರೆ ಅವರು ಹೇಗೆ ಅದನ್ನು ಕ್ಯಾರಿ ಮಾಡ್ತಾ ಇದ್ದಾರೆ, ಹೇಗೆ ಅವರು ಜೀರ್ಣಿಸ್ಕೊಳ್ತಾರೆ ಅನ್ನೋ ಕೂಡ ಯಾರಿಗೂ ಅರ್ಥ ಆಗಲ್ಲ. ಯಾಕಂದರೆ ಈಸ್ ಎ ಕೂಲ್ ಬಾಯ್, ಈಸ್ ಎ ಜೆಂಟಲ್ಮ್ಯಾನ್, ಈಸ್ ಎ ಜೆಂಟಲ್ ಪರ್ಸನ್ ಅಂತ ಹೇಳ್ಬೋದು. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ಇದೀಗ ಬಿಗ್ ಬಾಸ್ನ ಟಾಪ್ 6 ಕಂಟೆಂಡರ್ನ ಮೊದಲ ಸ್ಪರ್ಧಿಯಾಗಿ ಇದೀಗ ಧನುಷ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು. ಇನ್ನು ಮತ್ತು 5 ಜನ ಬರಬೇಕು, ಯಾರು ಬರ್ತಾರೆ ನೋಡ್ಬೇಕು. ಯಾಕಂದರೆ ದಿನ ಹೋದಂತೆ ಒಂದೊಂದು ಟಾಸ್ಕ್ ಆಡಿ ಅಥವಾ ಎಲಿಮಿನೇಷನ್ ಆದ ನಂತರ ಎಲಿಮಿನೇಷನ್ ಒಳಗೆ ಬಂದ ನಂತರ ಅಲ್ಲಿ ಒಬ್ಬೊಬ್ಬರು ಸೇರಿ ಈಗ ಟಾಪ್ 6 ಕಂಟೆಂಡರ್ನ ಮಿಕ್ಕ 5 ಅಭ್ಯರ್ಥಿಗಳನ್ನ ಫಿಲಪ್ ಮಾಡಬೇಕಾಗಿದೆ. ಈ ವಾರ ಒಬ್ಬ ಸ್ಪರ್ಧಿ ಹೋಗ್ತಾರೆ, ಮುಂದಿನ ವಾರ ಒಬ್ಬ ಸ್ಪರ್ಧಿ ಹೋದರೆ ಅಲ್ಲಿಗೆ ಲೆಕ್ಕ ಚುಕ್ತ ಆಗತ್ತೆ. ಧನುಷ್ ಅವರು ಈಗ ಒಂದು 10 ದಿನ ಆರಾಮಾಗಿರ್ಬೋದು, ಟಾಸ್ಕ್ ಆಡಿಕೊಂಡು, ಚಿಕ್ಕ ಪುಟ್ಟ ಟಾಸ್ಕ್ ಆಡಿಕೊಂಡು, ಮೈಂಡ್ ಗೇಮ್ ಮಾಡಿಕೊಂಡು ತನ್ನ ಇರುವಂಥ ಒಂದು ಈ ಟಾಪ್ 6 ಕಂಟೆಂಡರ್ನ ಮೊದಲ ಅಭ್ಯರ್ಥಿ ಆಗಿದಾರಲ್ಲ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಅದನ್ನು ವೋಟಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಈಸ್ ಏಬಲ್ ಟು ಗಿವ್ ಅ ಕಾಂಪಿಟೇಷನ್ ಟು ಗಿಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಬೇರೆ ಥರದ ವೋಟಿಂಗ್ ಪ್ರಕಾರ ಮಾಡಿದಾಗ, ಪೋಲ್ ಮಾಡಿದಾಗ, ಕ್ರಾಸ್ ಪೋಲ್ ಮಾಡಿದಾಗಲೂ ಕೂಡ ಗಿಲ್ಲಿಯನ್ನು ಸೋಲಿಸಲಿಕ್ಕೆ ಯಾರತ್ರ ಸಾಧ್ಯ ಇಲ್ಲ. ಹಾಗಾಗಿ ಗಿಲ್ಲಿಯನ್ನು ಸೋಲಿಸ್ಬೇಕಂದ್ರೆ ಧನುಷ್ ಕೂಡ ಒಂದು ಸ್ವಲ್ಪ ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್.